ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಪ್ಪು ಅಮರ, ನಿಮ್ಮ ಒಳ್ಳೆಯ ಗುಣಗಳೇ ಹೆಮ್ಮರ. ಪರಮಾತ್ಮನ ಹುಟ್ಟುಹಬ್ಬ ಇವತ್ತು, ನಿಮಗಾಗಿದೆ ವರ್ಷ 50. ನೀವು ಬೆಲೆ ಕಟ್ಟಲಾಗದ ಸಂಪತ್ತು. ನಿಮ್ಮ ಒಳ್ಳೆಯ ಗುಣಗಳು ಇಡೀ ದೇಶಕ್ಕೆ ಗೊತ್ತು, ಏಕೆಂದರೆ ನೀವು ಅಭಿಮಾನಿಗಳ ಸೊತ್ತು. ಇದನ್ನು ತಿಳಿದು ಪುಣ್ಯಭೂಮಿಗಳಿಗೆ ಅಭಿಮಾನಿ ಆಗಲು ಆಗ್ತಾರೆ ಸುತ್ತು. ಅಪ್ಪು, ನಿಮ್ಮ ನೆನೆಯದ ಮನಗಳಿಲ್ಲ, ನಿಮ್ಮ ಭಾವಚಿತ್ರವಿರದ ಮನೆಗಳಿಲ್ಲ, ನಿಮಗೆ ಕೈ ಮುಗಿಯದ ಕೈಗಳಿಲ್ಲ, ನಿಮ್ಮ ಗುಣಗಾನದ ಮಾಡದ ಬಾಯಿಗಳಿಲ್ಲ, ನಿಮ್ಮ ನಗುಮುಖ ನೋಡದ ಕಂಗಳಿಲ್ಲ, ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡೆದ ಮನುಷ್ಯರಿಲ್ಲ, ನಿಮ್ಮ ಹಾಗೆ ಯಾರು ಇಲ್ಲ, ನಿಮಗ್ಯಾರು ಸರಿಸಾಟಿ ಇಲ್ಲ. ಇಷ್ಟೆಲ್ಲ ಆಸೆ ಇದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೀವಿಲ್ಲ, ನಿಮಗಾಗಿ ಆತರೈತಿದ ಅಭಿಮಾನಿಗಳ ಮನವಿಲ್ಲ. ನಿಮ್ಮ ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ, ನಿಮ್ಮ ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ, ನಿಮ್ಮ ನೆನೆಯದೆ ಹೇಗೆ ಕಳೆಯೋದು ಪೂರ್ತಿಯ ದಿನ, ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದೆ ಅಭಿಮಾನಿಗಳ ಮನ. ನೀವಿಲ್ಲದಿದ್ದರೂ ನೀವಿದ್ದರೂ ಕಡಿಮೆಯಾಗದು ನಿಮ್ಮ ಮೇಲಿನ ಅಭಿಮಾನದ ಬಂಧನ. ಅಪ್ಪು, ನೀವು ನಗುವಿನ ಪ್ರತಿಬಿಂಬ, ಅಭಿಮಾನಿಗಳಿದ್ದಾರೆ ನಿಮಗೆ ದೇಶದ ತುಂಬ. ನಿಮ್ಮ ನಗುವ ಮುಖವ ನೋಡುತ್ತಿದ್ದರೆ ನೋವು ಮರವವು, ನೀವಿಲ್ಲ ಎಂಬ ನೋವು ನೆನೆದರೆ ನಮ್ಮ ನಗುವೆ ಮರವವು. ನೀವಿರುವ ಕ್ಷೇತ್ರ ಆಗಿದೆ ಪುಣ್ಯಕ್ಷೇತ್ರ, ಕುಳಿತಿರಿ ಏಕೆ ದೇವರ ಹತ್ರ. ನಿಮ್ಮ ದರ್ಶನಕ್ಕಾಗಿ ಬರುವರು ಸಾವಿರಾರು ಜನ, ನಿಮಗಾಗಿ ಮಿಡಿಯುತ್ತಿದೆ ಅಭಿಮಾನಿಗಳ ಮನ. ಹೇಳದೆ ಕೆಳದೆ ಮಾಡಿದಿರಿ ಹಲವಾರು ಜನರಿಗೆ ಸಹಾಯ, ಹೇಳದೆ ಕೆಳದೆ ಮಾಡಿದಿರಿ ಹಲವಾರು ಜನರಿಗೆ ಸಹಾಯ, ಅನಾಥಾಶ್ರಮ ನಡೆಸಿ ಮುಂದವರಿಗೆ ನೀಡಿದ್ದೀರಿ ಆಶ್ರಯ. ಇಷ್ಟೆಲ್ಲ ಪುಣ್ಯ ಕಾರ್ಯಗಳ ಮಾಡಿ ಯಾರ ಬಳಿಯೂ ಹೇಳಿಲ್ಲ ವಿಷಯ. ಕೋಟ್ಯಾಂತರ ಅಭಿಮಾನಿಗಳ ಬಿಟ್ಟು ಹೇಳಿದಿರಿ ಏಕೆ ವಿದಾಯ, ಕೋಟ್ಯಾಂತರ ಅಭಿಮಾನಿಗಳನ್ನು ಬಿಟ್ಟು ಏಕೆ ಹೇಳಿದಿರಿ ವಿದಾಯ. ಈ ಪುಣ್ಯಭೂಮಿಗೆ ಬಂದು ಹೋಗುವುದು ಅಭಿಮಾನಿಗಳಿಗಾಗಿದೆ ಸಂಪ್ರದಾಯ. ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ, ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ. ನೀವು ದೇವರಾದಿರಿ ಹೋಗಿ ದೇವರ ಹತ್ರ, ರಾಜ್ ಪಾರ್ವತಮ್ಮನ ಪ್ರೀತಿಯ ನಲ್ಮೆಯ ಪುತ್ರ. ಆ ಭಗವಂತನಿಗೆ ಕೋಪದಿ ಬರೆಯುವ ಪತ್ರ, ಇದಕ್ಕೆ ಉತ್ತರ ಕೊಡಬೇಕಾದವನು ಭಗವಂತ ಮಾತ್ರ. ನಮ್ಮ ನಗಲಿ ಹೋದ ಕರುನಾಡಿನ ನಗುವಿನ ದೊರೆ, ನಮ್ಮ ನಗಲಿ ಹೋದ ಕರುನಾಡಿನ ನಗುವಿನ ದೊರೆ, ಆ ಭಗವಂತನಲ್ಲಿ ನಾವೆಲ್ಲ ಕೇಳುವ ಮೊರೆ. ಇಷ್ಟೆಲ್ಲ ಬೇಗ ಆದಿರೇಕ ನಮ್ಮಿಂದ ಮರೆ, ದಿನೇ ದಿನೇ ಹೆಚ್ಚಾಗುತ್ತಿದೆ ನೀವಿಲ್ಲ ಎಂಬ ನೋವಿನ ಬರೆ. ನೀವು ನಿಜವಾದ ರಾಜಕುಮಾರನ ಮಗ, ನೀವು ನಿಜವಾದ ರಾಜಕುಮಾರನ ಮಗ, ನೀವು ಮಾಡಿದ ದಾನ ಧರ್ಮದಿಂದ ಕರ್ನಾಟಕವಾಗಿದೆ ಜಗಮಗ. ಎಲ್ಲಿದೆ ಹೇಳಿ ನೀವಿಲ್ಲದ ನಿಮ್ಮ ನೆನೆಯದ ಜಾಗ, ಎಲ್ಲಿದೆ ಹೇಳಿ ನೀವು ಇಲ್ಲದ ನಿಮ್ಮ ನೆನೆಯದ ಜಾಗ. ಮತ್ತೆ ಹುಟ್ಟಿ ಬಂದು ಕರ್ನಾಡಿಗೆ ಅಪ್ಪು ಬೇಗ. ಕನ್ನಡಿಗರ ಪಾಲಿನ ನಿಜವಾದ ಭಾಗ್ಯವಂತ, ಕನ್ನಡಿಗರ ಪಾಲಿನ ನಿಜವಾದ ಭಾಗ್ಯವಂತ. ನೀವಾದಿರಿ ಎಲ್ಲರ ಪಾಲಿಗೆ ಪೂಜಿಸೋ ಭಗವಂತ, ನೀವಾದಿರಿ ಎಲ್ಲರ ಪಾಲಿಗೆ ಪೂಜಿಸೋ ಭಗವಂತ. ವಿಶ್ವ ಹುಡುಕಿದರೂ ಸಿಗಲ್ಲ ನಿಮ್ಮಂತ ಗುಣವಂತ, ವಿಶ್ವ ಹುಡುಕಿದರೂ ಸಿಗಲ್ಲ ನಿಮ್ಮಂತ ಗುಣವಂತ. ಆ ದೇವರು ನೀವೇ ಬೇಕೇ ಎಂದು ಏಕೆ ಮಾಡಿದ ಬಲವಂತ. ಅಪ್ಪು, ಸಣ್ಣ ವಯಸ್ಸಿನಲ್ಲೇ ಮಾಡಿದಿರಿ ಸಾಧನೆ, ಸಣ್ಣ ವಯಸ್ಸಿನಲ್ಲೇ ಮಾಡಿದಿರಿ ಸಾಧನೆ. ಒಳ್ಳೆ ರೀತಿ ಬದುಕಬೇಕೆಂದು ಅಭಿಮಾನಿಗಳಿಗೆ ಮಾಡಿದಿರಿ ಬೋಧನೆ, ಒಳ್ಳೆಯ ರೀತಿ ಬದುಕಬೇಕೆಂದು ಅಭಿಮಾನಿಗಳಿಗೆ ಮಾಡಿದಿರಿ ಬೋಧನೆ. ನೀವಿಲ್ಲವೆಂಬುದು ನೆನೆದರೆ ನಮಗಾಗುವುದು ಬಹಳ ವೇದನೆ, ನೀವಿಲ್ಲವೆಂಬುದು ನೆನೆದರೆ ನಮಗಾಗುವುದು ಬಹಳ ವೇದನೆ. ಮೂಡುವುದು ನಮ್ಮ ಮನಸ್ಸಲ್ಲಿ ನಿಮ್ಮ ಹಾಗೆ ಬದುಕಬೇಕೆಂಬ ಭಾವನೆ, ಮೂಡುವುದು ನಮ್ಮ ಮನಸ್ಸಲ್ಲಿ ನಿಮ್ಮ ಹಾಗೆ ಬದುಕಬೇಕೆಂಬ ಭಾವನೆ. ಧನ್ಯವಾದಗಳು. ಈ ಕವನಗಳು ಬರೀಬೇಕಾದ್ರೆ ನಾರ್ಮಲ್ ಆಗಿ ಒಂದ್ಸತಿ ಕೇಳಿದ್ರೆ ಎಲ್ಲೊಂದ್ ಕಡೆ ಫೀಲ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಕವನ ಬರೀಬೇಕು ಎಷ್ಟು ಎತ್ತಿದ್ದೀರಾ ಅಂದ್ರೆ ನಾವು ಮುಖ ನೋಡ್ಕೊಂಡು ನಗು ಮುಖ ನೋಡ್ಕೊಂಡು ನಾವು ಹೇಳಕ್ಕಾಗುತ್ತೆ ಸರ್. ನಗು ಮುಖ ನೋಡ್ಕೊಂಡು ಬರೀಬೇಕಾರೆ ಪದ ಕೊಂಚ ಅವಾಗ ನೋವುಗಳಷ್ಟು ಬರ್ತಾ ಇರುತ್ತೆ ಸರ್. ಇಲ್ಲ ಅಂತ ಬರ್ತಾ ಇರುತ್ತೆ. ರಾತ್ರಿ ಒಂದು ನೈಟ್ ಏನಾದ್ರು ನೆನೆಸ್ಕೊಬಿಟ್ರೆ ಸಾಮಾನ್ಯ ಇದ್ದೇ ಬರಲ್ಲ. ನಮ್ಮಲ್ಲಿ 3 ರೂಮ್ ಇದೆ, 3 ರೂಮಲ್ಲಿ ಅಪ್ಪ ಭಾವಚಿತ್ರ, ನಮ್ಮ ತಾಯಿ ರೂಮಲ್ಲೊಂದು, ನಮ್ಮ ಮಕ್ಳ ರೂಮಲ್ಲೊಂದು, ನಮ್ಮ ರೂಮಲ್ಲೊಂದು, 3 ಇದೆ ಸರ್. ಅದನ್ನ ನೋಡ್ಕೊಂಡೆ ನಮ್ಗೇನೋ ದುಃಖ ಆದಾಗ ನೋಡ್ಕೊಂಡು ನಗು ಸ್ವಲ್ಪ ಸಮಾಧಾನ ತಗೊಳ್ಳೋದು ಅಷ್ಟೇ ಸರ್. ನಿಮಗೆ ಕಷ್ಟ ಅವ್ರ ಮಕ್ಕ ನೋಡಿದ್ರೆ ನಿಮ್ಗೆ ಸಮಾಧಾನ. ನಮ್ಮ ಮನೆ ನಂದಾದೀಪ ಒಂದು ಇಡೀ ರಾತ್ರಿ ಎಲ್ಲ ಫೋಟೋಗೆ ಲೈಟಿಂಗ್ಸ್ ಹಾಕ್ಸಿದ್ದೀನಿ. ಆ ರಾತ್ರಿ ಎಲ್ಲ ಉರಿಯುತ್ತೆ. ಅದೇ ಡಬಲ್ಸ್ ಕರೆಂಟ್ ಐತೆ ಇಲ್ಲ ಅನ್ನೋದಕ್ಕೆ ಪವರ್ ನಮಗೆ. ನಮ್ಮ ತಾಯಿ ವಯಸ್ಸಾಗಿದೆ, ಹಾಲಲ್ಲಿ ಮಲ್ಕೊಂತಾರೆ, ಎನಿ ಟೈಮ್ ಲೈಟ್ ಆನ್ ಆಗಿರುತ್ತೆ. ಆ ಪವರ್ ಲೈಟಿಂದ ನಮ್ಮ ತಾಯಿ ಓಡಾಡ್ತಾರೆ, ಲೈಟ್ ಹಾಕೋ ಅವಶ್ಯಕತೆ ಇಲ್ಲ. ಆಗಿದೆ ಸರ್ ನಮ್ಮ ಮನೆ ಇದು. ಯಾಕೆ ನಿಮ್ಗೆ ಅಷ್ಟು ಇಷ್ಟ ಅಪ್ಪು? ಅಪ್ಪು ಅಂದರೆ ಅಪ್ಪುನೇ ಸರ್. ಅಪ್ಪು ಅಂದರೆ ಅದು ಕಪ್ಪು ಚಿಕ್ಕ ಇಲ್ದಿರುವಂಥ ಒಂದು ಬೆಣ್ಣೆ ಮುದ್ದೆ. ಏನೋ ತಪ್ಪೇ ಹುಡುಕಲಾಗದಂಥ ವ್ಯಕ್ತಿತ್ವ ಅದು. ಒಂದು ತಪ್ಪು ಹುಡುಕಾಗಲ್ಲ ಆ ಥರ ವ್ಯಕ್ತಿತ್ವ. ಅದು ಅವ್ರನ್ನ ಮೈಗೂಡಿಸ್ಕೋಬೇಕು ಅಂತ ಆಸೆ. ಬಟ್ ನಮಗೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಒಂದು ಸ್ವಲ್ಪ ಬೀಳ್ತಾರನ್ನ ಹೇಳ್ಸ್ಬೋದು ಹೊರತು ದುಡ್ಡು ಕೊಡುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ. ಬೀಳ್ತಾರನ್ನ ಬೀಳ್ಬೇಕನ್ನತ್ತ, ಬಿದ್ದವ್ರನ್ನ ಹೇಳುವಷ್ಟು ಎಲ್ಲ ಗುಣಗಳನ್ನ ಮೈಗೂಡಿಸ್ಕೋಬೇಕಷ್ಟೇ ಸರ್. ಅಪ್ಪು ಸಿನಿಮಾ ನೋಡಿದ್ರೆ ಇಲ್ಲ ಸರ್, ಸ್ವಲ್ಪ ಟೈಮ್ ಅಭಾವದಿಂದ ಹೋಗಿಲ್ಲ, ನೋಡಬೇಕು. ಬ್ಯೂಟಿಫುಲ್. ತೋರಿಸು, ಸಪ್ರೇಟ್ ಆಗಿ ತೋರಿಸು. ತಿರ್ಗೋಣ, ಹಿಂಗೆ ತಿರ್ಗೋಣ. ಶೇಟಾಗು ಒಬ್ರು ಮಾತಾಡಿದ್ರೆ ನೋಡೋ ಸಾಕು ಸುತ್ತಬೇಕು ಅಂತ ಮಾತಾಡಿ ಸರ್. ನಿಮ್ಮ ಟ್ಯಾಟೂ ನೋಡ್ತಾ ಗೊತ್ತಾಗುತ್ತೆ ದೊಡ್ಡ ಅಭಿಮಾನಿ ನೀವು ಅಂತ. ಏನು ಕಾರಣಕ್ಕೆ ಅವ್ರಿಗೆ ಅಭಿಮಾನಿ ಸರ್?
ಅವ್ರು ಮಾಡಿರೋ ಒಳ್ಳೆ ಸಹಾಯಕ್ಕೆ, ಮತ್ತು ಅವರು ಮಾಡ್ತಾ ಇರೋದು ಒಳ್ಳೆ ಸಹಾಯ, ಮತ್ತು ಅವರು ಯಾರಿಗೂ ಹೇಳ್ದಿರೋ ಸಹಾಯ ಮಾಡಿದ್ರಲ್ಲ ಅದು ನಮ್ಗೆ ಇನ್ಸ್ಪಿರೇಷನ್. ಅವರೆಲ್ಲ ಸರಳತೆ. ಅಲ್ಲ, ಅದು ಅವರ ತಿಳ್ಕೊಂಡ ಮೇಲೆ ಗೊತ್ತಾಗಿದ್ದು ಅಂತ ಅವ್ರು ಮಾಡಿದಾರೆ ಏನೇನು ಅಂತ. ಅದಕ್ಕಿಂತ ಮುಂಚೆನೇ ಅಭಿಮಾನಿಗಳಾಗಿರ್ತೀರ. ಅವ್ರ ಸರಳತೆ ಸರ್, ಚಿಕ್ಕ ವಯಸ್ಸಿಗೆ ನೋಡ್ತಾ ಇದ್ರಲ್ಲ ಸರಳತೆ, ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಆ ಸರಳತೆನಿಗೆ ನಾವು ಫ್ಯಾನ್ಸ್. ಈಗ ಅವ್ರು ಇಲ್ಲ ಅನ್ನೋ ಒಂದು ಕಟ್ಟು ಸತ್ಯ, ಒಂದು ಕಠೋರ ಸತ್ಯ, ಅದನ್ನ ಹೇಗೆ ಜೀರ್ಣ ಮಾಡ್ಕೊಂತಿದ್ದೀರಾ ಅಂತ ಫ್ಯಾನ್ಸ್. ಇಲ್ಲ ಅನ್ನೋ ಇದು ನೋಡಿದ್ದೇ ಇರುತ್ತೆ. ಆದ್ರೆ ನೋಡ್ರಿ, ಈ ಜನ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಇವತ್ತು ಹಬ್ಬ ತರ ಆಚರಿಸ್ತಾ ಇದ್ದಾರೆ. ಅದೇ ಸಾಕು ಅವ್ರು ಇದ್ದಾರೆ ಅನ್ನೋದಕ್ಕೆ. ಕೆಲವೊಬ್ಬರು ಅಭಿಮಾನಿಗಳಿಗೆ, ಕೆಲವೊಬ್ಬರು ಸ್ಟಾರ್ಗಳಿಗೆ ಅವ್ರಿಗೆ ಹುಷಾರಿಲ್ಲ ಅಂದಾಗ, ಇಲ್ಲಿ ಏನೋ ಒಂದು ತೊಂದರೆ ಆದಾಗ ದೇವ್ರ ಹತ್ರ ಬೇಡ್ಕೊಳ್ಳೋದು ಎಲ್ಲ ಮಾಡಿರ್ತಾರೆ. ನಮ್ಮ ದೇವ ಇಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅಂತ ಅಭಿಮಾನಿ ನಾನು ನಿಮ್ಮಲ್ಲಿ ಕೇಳ್ತೀನಿ. ನೋವು ಹಾಗೆ ಆಗಿರುತ್ತೆ. ನೋವು ತುಂಬಾ ಆಗಿರುತ್ತಲ್ಲ ಸರ್, ನಮ್ಗೆ ಅಲ್ಲ ಇಡೀ ಕರ್ನಾಟಕ ಎಲ್ಲರಿಗೂ ಆಗಿರುತ್ತೆ. ಆದ್ರೆ ಈ ವಿಚಾರದಲ್ಲಿ ದೇವ್ರನ್ನ ನಾವು ಬೈಕೊಂತೀವಿ ನಾವು. ಯಾಕಂದ್ರೆ ನಮ್ಮ ಬಾಸ್ ಇನ್ನೂ ಮುಡ್ಬೇಕಾಗಿತ್ತು. ಅವ್ರು ಮಾಡಿರೋ ಇನ್ನೂ ಎಷ್ಟೋ ದೊಡ್ಡ ಸಹಾಯ ಮಾಡಿರೋದು. ಇನ್ನೂ ಎಷ್ಟೋ ಸಹಾಯ ಮಾಡ್ತಾರೆ, ಯಾರು ಹೇಳ್ತಾರೆ. ಅವ್ರು ಮಾಡಿರೋ ಸಹಾಯ ಇವಾಗ ಒಂದೊಂದಾಗಿ ಹೊರ ಬರ್ತಾ ಇದೆ. ಅವ್ರು ಬಲಗೈಯಲ್ಲಿ ಮಾಡಿದ ಸಹಾಯ ಯಾರಿಗೂ ಗೊತ್ತಾಗೇ ಇಲ್ಲ. ಅದು ದೊಡ್ಡ ಗುಣ. ಜೈ ಅಪ್ಪು ಬಾಸ್. ಅವ್ರು ಹಂಗೆ ನಮಗೆ ಅಂದ್ರೆ ಗೊತ್ತಿಲ್ದೇನೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾರ, ಬೇರೆಯವ್ರು ಹಂಗೆಲ್ಲ ಗೊತ್ತಿಲ್ಲ, ಗೊತ್ತಿಲ್ದೇ ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾರಲ್ಲ ಅದನ್ನು ಅವ್ರು ಹೋದಾದ್ಮೇಲೆ ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆನೂ ದೇವರು, ಇವಾಗಲೂ ದೇವರು. ಅದಕ್ಕೋಸ್ಕರ ದೇವ್ರ ಥರ ಪೂಜಿಸ್ತೇವೆ ನಾವು. ಮನೆಯಲ್ಲಿ ಒಂದಲ್ಲ ಎರಡಲ್ಲ 3-4 ಗಂಟೆ ಫೋಟೋ ಇಟ್ಟು ಬಂದು ಎಲ್ಲೆಲ್ಲಿ ಗೊತ್ತಿಲ್ಲ ನಾವು ಅಲ್ಲಿ ಫೋಟೋ ತೊಗೊಂಡೋಗ್ಬಿಟ್ಟು ಅದೊಂದು ದಿನ ಪೂಜೆ ಸದಕ್ಕೆ ಮಾಡ್ತೇವೆ ನಾವು. ಸಂಡೇ ಫಿಕ್ಸ್ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಬಿಜಾಪುರ ಥರ ದೇವ್ರಪ್ಪರಿಗೆ ಅಂತ ನಮ್ಮ ಪ್ರತಿ ವರ್ಷ ಬರ್ತೀನಿ. ಫೋಟೋ ಕೇಕ್ ಬರ್ತಾರೆ ಮಾಡ್ಕೊಂಡು ಬಂದ್ಬಿಡ್ತೇವೆ ಪ್ರತಿ ವರ್ಷ. ಹೋದ ವರ್ಷ ಸ್ವಲ್ಪ ಇದು ಇತ್ತು, ಅದಕ್ಕೋಸ್ಕರ ನಾರ್ಮಲ್ ಕೇಕ್ ತಂದಿದೆ. ವರ್ಷ ಬರ್ತೀವಲ್ಲ ಫೋಟೋ ಕೇಕ್ ಎಲ್ಲ ಬರ್ಕೊಂಡು ಸರ್. ಅಪ್ಪು ಅವರು ಇವತ್ತಿನ ದಿವಸ ಇಲ್ಲ ಅನ್ನೋ ಮನೋಭಾವ ಮನಸ್ಸಲ್ಲಿ ಇದ್ರೂ ಅವ್ರು ಇನ್ನೂ ಬಕ್ಕಿದ್ದಾರೆ ಅನ್ನೋ ಥರನೇ ಜನ ಇದೇ ಥರ ಇದೆ. ಅವರು ಇದೇ ತುಂಬ ಇದಕ್ಕೆ ಅವ್ರ ಎನರ್ಜಿಗೆ ಹೆಚ್ಚು ಕಮ್ಮಿ ಅವ್ರ ಅಪ್ಪನ ಥರ ಒಂದು 75 ವರ್ಷ ಬದುಕಕ್ಕಾಗಿಲ್ಲ. ದೇವರು ಏನು ಕರ್ಕೊಂಡ ಅಂತ ನಮಗೂ ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸಲ್ಲೆಲ್ಲ ಜೀವಂತವಾಗಿ ಇವಾಗ ಇದ್ದಾರೆ ಅಪ್ಪು ಅವರು. ಅವರಂಥ ಎನರ್ಜಿಟಿಕ್ ಪರ್ಸನ್ ಇದುವರೆಗೂ ನಾವು ಕರ್ನಾಟಕದಲ್ಲಿ ನೋಡಿಲ್ಲ ಸರ್. ವೇಸ್ಟ್ ಅಂತೂ ರಿಯಲ್. ಆ ಮಕ್ಕಳ ಸ್ಮೈಲ್ ಮಾತ್ರ ಹಂಗೆ ಇತ್ತು ಸರ್. ಇವತ್ತು ನಮ್ಮ ಮನೇಲಿ ನಮ್ಮ ಹೆಸರು ಮಕ್ಕಳು ಹೇಳಿದ್ರು, ಏನು ವೃದ್ಧಾಪನ ಏನಕ್ಕೆ ಹೋಗ್ತಾ ಇದೆಯಾ ಅಂದರು. ಆದರೂ ನಾವು ಅಪ್ಪು ವೃದ್ಧಾಪ ಅಂತಲೇ ಬಂದಿರೋದು. ಅದು ನೋಡೋಕ್ಕೆ ಖುಷಿಯಾಗಿ ಬಂದಿದ್ದೀವಿ ಸರ್. ಇದೇ ನಮ್ಗೆ ಹೇಳೋಕ್ಕೆ ಇಷ್ಟಪಡೋದು. ಹ್ಯಾಪಿ ಬರ್ಡೇ ಅಪ್ಪು ಸರ್. ನಾವು ಅಪ್ಪು ಸರ್ ಕಟ್ಟ ಅಭಿಮಾನಿ. ನಾವು ಯಾದಗಿರಿಯಿಂದ ಬಂದಿರೋದು. ನಾವು ಅಪ್ಪು ಸರ್ ನೋಡೋಕ್ಕಂತ ಬಂದಿದ್ದೀವಿ. ನಮಗೆ ತುಂಬ ನೆಮ್ಮದಿ ಕೊಡೋ ಜಾಗ ಅಂದರೆ ಇದು ಅಪ್ಪು ಸ್ಮಾರಕ, ಅಪ್ಪು ಟೆಂಪಲ್ ಅಂತಲೇ ಕರೆಯೋದು ನಾವು. ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಅವು ಇನ್ನೂ ಅವ್ರು ಜೀವಂತವಾಗಿದ್ದಾರೆ. ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ನಾವು ನೋಡೋಕ್ಕಂತಲೇ ಯಾದಗಿರಿಯಿಂದ ಬಂದಿದ್ದೀವಿ. ಈಗ ಅವರಿಲ್ಲನಕ್ಕೆ ಬೇಜಾರಾಗತ್ತೆ. ಅವರಿಲ್ಲ ಅಂದ್ರೆ ಪರವಾಗಿಲ್ಲ. ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ನಮ್ಮ ಭಾಷೆ ನೋಡ್ಕೊಂಡು ಹೋಗಿರ್ತೀವಿ ನಾವು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಅಪ್ಪು ಬಾಸ್. ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್. ಐ ಮಿಸ್ ಯು ಅಪ್ಪು ಬಾಸ್ಗೆ. ಪುನೀತನ ಪಟ್ಟ ಅಭಿಮಾನಿ ಇದೆ. ಆಯಾತನ ಹುಟ್ಟಹಬ್ಬದ ಸಂಭ್ರಮದಿಂದ ನಾವು ಗುಲ್ಬರ್ಗದಿಂದ ಬಂದವ್ರಿ. ಅಪ್ಪು ಬಾತ್ಗೆ ಜೈ. ಅಪ್ಪು ಬಾತ್ಗೆ. ಅಪ್ಪನ್ನು ತುಂಬ ಚಿಕ್ಕ ವಯಸ್ಸಿಂದ ಪಿಕ್ಚರ್ ನೋಡ್ಕೊಂಡು ಬಂದಿವ್ರಿ. ಅದಕ್ಕೆ ಅಪ್ಪು. ನಾವು ಅಪ್ಪು ಬಾಸ್. ನನ್ನ ಮಗನಿಗೆ ಅಪ್ಪು ಬಾಸ್ ಅಂತ ಪುನೀತ್ ಅಂತ ಇಟ್ಟಿದ್ನಿ ಹೆಸರು. ರಾಯಚೂರು ದೇವದ್ರ ತಾಲೂಕ. ಪ್ರತಿ ವರ್ಷ ಬರ್ತೀವಿ ಸರ್ ನಾವಲ್ಲಿ. ನಮ್ಗೆ ಅವ್ರಂದ್ರೆ ಪೂರ ತುಂಬ ಇಷ್ಟ ಸರ್. ಅವ್ರು ನಮ್ಮ ಮನಸ್ಸಲ್ಲಿದ್ದಾರೆ, ಅವ್ರು ನಮ್ಮ ಆತ್ಮದಲ್ಲಿದ್ದಾರೆ. ದೇವ್ರನ್ನ ನೋಡಿದಂಗೆ ಆಯ್ತು ಇವತ್ತು ನಮಗಂದ್ರೆ ಜಗ್ಗಿ ಇಷ್ಟ. ಪುನೀತ್ ಅಂದ್ರೆ ಜಗ್ಗಿ ಇಷ್ಟ ನಮ್ಗೆ. ಒಂದು ಸತ ಕೋಟಿ ಹೇಳಿದ್ವಿ ಅಂದ್ವಿ. ಅವ್ರು ಉಳಿಬೇಕಾಗಿತ್ತು ಪಾಪ. ಅವ್ರು ನೋಡ್ಬೇಕಾಗಿತ್ತು ನಾವು. ಏನ್ ಮಾಡಿ ದೇವ್ರ ಪುನೀತ್ ಅಂತ ಇಟ್ಕೊಂಡು ಮತ್ತೆ ದೇವರಿದ್ದಾರೆ. ಮತ್ತೆ ಪುನೀತ್ ಇಷ್ಟ. ಮತ್ತೆ ನಮ್ಮ ಎಲ್ಲರೂ ಅಂದ್ರೆ ಇಷ್ಟ. ಮನೆ ತುಂಬ ಪುನೀತ್ ಫೋಟೋನೇ ಇದೆ. ಮತ್ತೆ ಅವರಪ್ಪಂದು ಅವರಮ್ಮಂದು ಐತೆ. ಅವರಪ್ಪ ಸತ್ತಿವೆ ಅಂತ ನಾವು ನೋಡಕ್ ಬಂದಿದ್ದೀವಿ. ನಾನು ಫಸ್ಟ್ ಡಿ ಬಾಸ್ ಫ್ಯಾನ್ ಬ್ರೋ. ಅದನ್ನು ಅವ್ರು ಬೇರೆ ಅಲ್ಲ ಇವ್ರು ಬೇರೆ. ಫ್ಯಾನ್ ಅವ್ರು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಡ್ರಾಯಿಂಗ್ ಮಾಡಿರೋದಕ್ಕೆ. ಮಾಡ್ಬಾರ್ದು ಅಂತ ಫ್ಯಾನ್ಗಳೇ ಮಾಡ್ತಿರೋದು ವಾರ್ಗಳನ್ನ.
ಅದು ವಾರ್ ಮಾಡಬಾರ್ದು ಅನ್ನೋ ಅದೆಲ್ಲ ಮಾಡ್ತಾ ಇರೋದು ಗೊತ್ತು ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತವೆ, ಎಷ್ಟೋ ಇದಾಗ್ತಾ ಇದೆ, ಎಲ್ಲ ಗೊತ್ತು. ಅದಕ್ಕೆ ಇವಾಗ ಫ್ಯಾನ್ ವಾರ್ ಮಾಡಬಾರ್ದು. ಯಾವಾಗಲೂ ಅಪ್ಪೋ ಬಾಸು ಇವರೆಲ್ಲ ಇಬ್ರು ಇದ್ದಿದ್ರೆ ಇದೇ ಥರ ಒಟ್ಟಿಗೆ ಇರ್ಬೋದಾಗಿತ್ತು. ಇವಾಗ ಅವರಿಲ್ಲ, ಸಿಕ್ಕಾಪಟ್ಟೆ ನಮಗೂ ಬೇಜಾರಿದೆ. ಅದು ನಾವು ಡಿ ಬಾಸ್ ಫ್ಯಾನ್ ಆಗಿದ್ರೆ ನಮ್ಗೆ ಅಪ್ಪು ಬಾಸ್ಗೆ ನಮ್ಮ ಡಿ ಬಾಸ್ಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅಪ್ಪು ಬಾಸ್ಗೆ ನಮ್ಗೆ ಅಷ್ಟೇ ಮರ್ಯಾದೆ ಕೊಡ್ತೀವಿ. ಫ್ಯಾನ್ ವಾರ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫ್ಯಾನ್ ವಾರ್ ಹೇಳ್ಬೇಕಂದ್ರೆ ಅಪ್ಪು ಈಗ ಹೋಗಿದೆ ಸರ್. ಯಾರೊಬ್ರು ಬ್ಯಾಡ್ ಕಮೆಂಟ್ ಇರಲಿ, ಕೆಟ್ಟದಾಗ ಯಾವನ್ನು ಕಮೆಂಟ್ ಮಾಡಿದ್ರೆ ಯಾರೂ ಇಲ್ಲ. ನಮ್ಮ ಡಿ ಬಾಸ್ ಫ್ಯಾನ್ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅಪ್ಪು ಫ್ಯಾನ್ಸ್ ಅಷ್ಟೇ ನಂಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವತ್ತೂ ಅಲ್ಲಿ ಯಾರೂ ಮಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಯಾರೋ ಒಬ್ರು ಕಲಬೆರಕೆ ನನ್ನ ಮಕ್ಕಳು ಇರ್ತಾರೆ ನೋಡಿ, ಒಬ್ಬೊಬ್ರು ಇವಾಗ ಡಿ ಬಾಸ್ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಅವ್ರು ಡಿ ಬಾಸ್ ಫ್ಯಾನ್ ಆಗಿರಲ್ಲ, ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿರಲ್ಲ. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಯಾರು ಹಂಗೆ ಮಾಡಲ್ಲ, ಡಿ ಬಾಸ್ ಫ್ಯಾನ್ಸ್ ಹಂಗೆ ಮಾಡಲ್ಲ. ಇವಾಗ ನಾವು ಅದೇ ಫ್ಯಾನ್ ಅವ್ರು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ನೀವು ಡ್ರಾಯಿಂಗ್ ಮಾಡ್ಕೊಂಡ್ಬಂದಿದ್ವಿ ಸರ್. ಇವತ್ತು 50 ವರ್ಷದ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ. ಹಾಂ ಸರ್. ಇವತ್ತು ನೀವು ಏನು ಟೆಡಿ ಬೇಸ್ಟ್ ಎಲ್ಲ ಬಂದಿದ್ದೀರಾ, ಏನು ಕಾರಣ? ಇವತ್ತಿಗೆ 1 ವರ್ಷ ಆಯ್ತು ಸರ್ ನಾನು ಟೆಡಿ ಬೇರ್ ಹಾಕೋಬೇಕಂದ್ರೆ. ಇಲ್ಲೇ ಸ್ಟಾರ್ಟಿಂಗ್ ಬಂದಿದ್ದು ನಾನು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ಸರ್. 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಬಾಳಿ ಸರ್. ಇವಾಗ ನಮ್ಗೆ ದುಃಖ ಅಂದರೆ ಇದೇ ದುಃಖ. ಅಪ್ಪು ಸರ್ ನಮ್ಮ ಜೊತೆ ಇಲ್ಲ, ಅದೇ ನಮಗೆ ತುಂಬ ದುಃಖ ಐತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.